ನಾಗವಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಸ್ವಚ್ಛತೆ ತಾಂಡವ. ವಿಧಾನಸಭೆಯಲ್ಲಿ ಚರ್ಚೆಯಾದರೂ ಸಮಸ್ಯೆಗೆ ಸಿಗದ ಪರಿಹಾರ. ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಾ ಇದ್ರು. ಕೆಲ ಗ್ರಾಮ ಪಂಚಾಯಿತಿಗಳ ನಿರ್ಲಕ್ಷ್ಯದಿಂದ ಸೌಲಭ್ಯಗಳೇ ಮರೀಚಿಕೆಯಾಗಿದೆ. ಇತ್ತ ನಾಗವಲ್ಲಿ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಯೇ ಬಿದ್ದಿದ್ದು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಕೊಳೆತ ಹಣ್ಣುಗಳು, ಮಾವಿನ ಕಾಯಿಗಳು, ಕೋಳಿ ತ್ಯಾಜ್ಯ ಹಾಗೂ ಮನೆಗಳ ಕಸವನ್ನ ಕೂಡ ರಸ್ತೆ ಬದಿಗೆ ಎಸೆಯಲಾಗಿದ್ದು ದುರ್ವಾಸನೆಯಿಂದ ಜನರು ಪರದಾಡುವಂತಾಗಿದೆ. ಇನ್ನು ನಾಗವಲ್ಲಿ ಪಂಚಾಯಿತಿ ವ್ಯಾಪ್ತಿಯ ರಂಗನಾಥಪುರ ಮುಖ್ಯ ರಸ್ತೆ, ನಾಗವಲ್ಲಿ ದಲಿತ ಕಾಲೋನಿ ರಸ್ತೆ, ಸಿರ್ವಾರ ರಸ್ತೆ ಹಾಗೂ ತೋಟದ ರಸ್ತೆ ಸೇರಿದಂತೆ ಹಲವು ಭಾಗಗಳಲ್ಲಿ ಕಸದ ರಾಶಿ ತುಂಬಿಕೊಂಡಿದ್ದು, ಈ ಸಮಸ್ಯೆ ಬಗ್ಗೆ ಶಾಸಕ ಸುರೇಶ್ ಗೌಡ ಅವರು ವಿಧಾನಸಭೆಯಲ್ಲಿಯೂ ಪ್ರಸ್ತಾಪವನ್ನ ಮಾಡಿದ್ರು. ಆದರೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಂದು ಹಾಜರಾತಿ ಹಾಕಿ ತೆರಳುತ್ತಾರೆ ಹೊರತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಪಂಚಾಯಿತಿ ಕಚೇರಿ ಆವರಣದಲ್ಲಿರುವ ಸಾರ್ವಜನಿಕರ ಶೌಚಾಲಯದ ಸ್ಥಿತಿಯು ಹದಗೆಟ್ಟಿದ್ದು ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದೆ. ಶೌಚಾಲಯದಲ್ಲಿ ದುರ್ವಾಸನೆ, ಕಸದ ರಾಶಿಯಿಂದ ಸಾರ್ವಜನಿಕರು ಶೌಚಾಲಯದ ಬಳಕೆ ಮಾಡಲು ಹಿಂದೇಟು ಹಾಕುವಂತಾಗಿದೆ. ಅಲ್ಲದೆ ಕೆಲವರು ಧೂಮಪಾನ, ಮದ್ಯಪಾನ ಮಾಡಿ ಮದ್ಯದ ಬಾಟಲ್ಗಳನ್ನು ಅಲ್ಲೇ ಎಸೆದಿದ್ದಾರೆ. ಇದರಿಂದ ಸಾರ್ವಜನಿಕರು ಮುಜುಗರ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ವ್ಯವಸ್ಥೆನೂ ಮಾಡ್ತಿಲ್ಲ ಅವರು. ಏನ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಎಷ್ಟೊಂದ್ ಸಲ ಕಂಪ್ಲೇಂಟ್ ಎಲ್ಲ ಆಗಿದೆ, ಅವ್ರೇನು ವ್ಯವಸ್ಥೆನೇ ಮಾಡ್ತಿಲ್ಲ. ಪಂಚಾಯತಿ ಎಲ್ಲೇ ಜಾಸ್ತಿ ದೂರ ಇಲ್ಲ, 300 ಮೀಟರ್ ಇದೆ, ಆದ್ರೂ ಏನು ವ್ಯವಸ್ಥೆ ಮಾಡ್ತಿಲ್ಲ ಅವರು. ಇನ್ನು ಚರಂಡಿಗಳ ಸ್ಥಿತಿಯು ಹೇಳತಿರದಾಗಿದ್ದು, ಚರಂಡಿಗಳಲ್ಲಿ ಹುಳು ತುಂಬಿಕೊಂಡಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ನಿವಾಸಿಗಳಲ್ಲಿ ಅನಾರೋಗ್ಯದ ಭೀತಿಯೂ ಶುರುವಾಗಿದೆ. ಇನ್ನು ಈ ಬಗ್ಗೆ ನಾಗವಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸೋಮಣ್ಣ ಅವರನ್ನ ಪ್ರಶ್ನಿಸಿದ್ರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಉದಾಸೀನ ತೋರ್ತಿದ್ದಾರೆ. ನೀರ್ ನುಗ್ಗಿ ಚರಂಡಿ ಎಲ್ಲ ತುಂಬಿಕೊಂಡೆಲ್ಲ ನೀರ್ ನುಗ್ಗೈತೆ. ನಾವೆಲ್ಲ ಕಟ್ಟೆ ಕಟ್ಕೊಂಡಿದ್ದೀವಿ. ಇಲ್ಲಿ ಮುಂದೆ ಸಾಗಕ್ಕೆ ಚರಂಡಿ ನೀರಿನ ವ್ಯವಸ್ಥೆ ಇಲ್ವಾ? ಏನಿಲ್ಲ, ಎಲ್ಲ ಫುಲ್ ನೀರ್ ತುಂಬಿಕೊಂಡ್ಬಿಡುತ್ತೆ. ಇಲ್ಲಿ ಕಸ ನೋಡಿ ಒಬ್ರು ಬರಲ್ಲ ಇಲ್ಲಿ ಕ್ಲೀನ್ ಮಾಡಕ್. ಇಲ್ಲಿ ಅಧಿಕಾರಿಗಳಿಗೆ ಹೇಳಿದಿರಾ ಇಲ್ಲ ಗ್ರಾಮ ಪಂಚಾಯತ್? ಎಲ್ಲಾರ್ಗು ಎಲ್ಲ ಅರ್ಜಿ ಗಿರ್ಜಿ ಎಲ್ಲ ಕೊಟ್ಟವ್ರು, ಯಾರು ಒಬ್ರು ಬಂದಿಲ್ಲ ಇಲ್ಲಿ ಕ್ಲೀನ್ ಮಾಡಕ್. ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಮಾತಾಡಿ ಸರ್. ಮುಖ್ಯ ರಸ್ತೆಗಳಲ್ಲಿ ಈ ರೀತಿ ಬಿದ್ದಿರೋ ಕಸ ಎತ್ತಾ ಇಲ್ವಲ್ಲ ನೀವು? ಇನ್ನು ಒಳಗಡೆ ಕಸಗಳು ಹೆಂಗೆ ಜನಸಾಮಾನ್ಯರು ಓಡಾಡಬೇಕು? ಒಟ್ನಲ್ಲಿ ನಾಗವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದ್ದು ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.